ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೆಂಗಿನ ಮರದಿಂದ ಹೂವಿನ ರಸ ತೆಗೆದು ತೆಂಗಿನ ಬೆಲ್ಲ ಅಥವಾ ತೆಂಗಿನ ಸಕ್ಕರೆ ಹೇಗೆ ತಯಾರಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ತೆಂಗಿನ ಮರದಲ್ಲಿ ಹೂ ಬಿಡುವ ಗೊಂಚಲು ಅಥವಾ ಮೊಗ್ಗನ್ನು ಇಲ್ಲಿ ತೋರಿಸುವ ಹಾಗೆ ಕತ್ತರಿಸಬೇಕು. ಆಗ ಅದರ ತುದಿಯಿಂದ ಬರುವ ರಸವನ್ನು ಸಂಗ್ರಹಿಸಿ. ಈ ರಸವನ್ನು ನೀರ ಎಂದು ಕರೆಯುತ್ತಾರೆ. ನಂತರ ಸಂಗ್ರಹಿಸಿದ ರಸವನ್ನು ಅಥವಾ ನೀರನ್ನು ಚೆನ್ನಾಗಿ ಶೋಧಿಸಬೇಕು ಅಥವಾ ಫಿಲ್ಟರ್ ಮಾಡಬೇಕು. ನಂತರ ಶೋಧಿಸಿ ಸಂಗ್ರಹಿಸಿದ ರಸವನ್ನು ನಿಧಾನವಾಗಿ ಬೆಚ್ಚಗಾಗುವಂತೆ ಕುದಿಸಬೇಕು. ಈ ರಸ ಕುದಿಯುತ್ತಾ ರಸ ಗಟ್ಟಿಯಾಗುತ್ತಾ ಬೆಲ್ಲದಾಗಿ ಪುಡಿ ಥರ ಆಗುತ್ತೆ. ನಂತರ ಈ ಮಿಶ್ರಣವನ್ನು ತಣ್ಣಗಾಗುವಂತೆ ಬಿಡಬೇಕು. ನಂತರ ಈ ಪುಡಿಯನ್ನು ಟೀ, ಕಾಫಿ ಮುಂತಾದವುಗಳಲ್ಲಿ ಸಕ್ಕರೆ ಬದಲಿಗೆ ಈ ಪುಡಿಯನ್ನು ಬಳಸಬಹುದು. ಇದರಲ್ಲಿ ಅಧಿಕ ಪ್ರೋಟೀನ್, ಸಿಹಿ ಅಂಶ ನೈಸರ್ಗಿಕವಾಗಿರುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ರೈತರು ಇನ್ನಿಷ್ಟು ಮಾಹಿತಿಯನ್ನು ತಮ್ಮ ರೈತರ ಕೃಷಿ ಇಲಾಖೆಗಳಲ್ಲಿ, ಕೃಷಿ ವಿದ್ಯಾಲಯದಲ್ಲಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದು ರೈತರು ತಮ್ಮದೇ ಶೈಲಿಯಲ್ಲಿ ಮಾಡಿ ರೈತರು ಕೃಷಿಯಲ್ಲಿ ಮುಂದೆ ಬರಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಹೀಗೆ ಹೆಚ್ಚಿನ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುತ್ತಾ ಪ್ರೋತ್ಸಾಹಿಸಿ.